ಇನ್ನೊಂದು ಹೇಳಿದ್ರು ಗುರು, ನಂಗೆ ಮೈನ್ ಪಾಯಿಂಟ್ ಏನಂದರೆ, ಈ ಥರ ಸ್ವಿಚ್ ನಾವೇನಾದರೂ ಆಲ್ಟ್ರೇಷನ್ ಮಾಡಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ವಂತೆ. ಸರ್ವಿಸ್ ಅಷ್ಟೇನು ನೀಟಾಗಿ ಮಾಡಲ್ಲ ಗುರು. ಓಕೆ ಗೈಸ್, ಫೈನಲಿ ಸರ್ವಿಸ್ ಆಯಿತು. ಎಷ್ಟಾಗುತ್ತೆ ಏನಂತ ನೋಡೋಣ. ಫಸ್ಟ್ ಸರ್ವಿಸು ಅಲ್ಲ, ಇಲ್ಲಿ ನೋಡಿ ಆಲ್ಮೋಸ್ಟ್ ಇವಾಗ ಇದು ಹೋಗ್ಬಿಟ್ಟೈತೆ. ಇಲ್ಲಿ ಇದ್ರಲ್ಲಿ ಪ್ರಾಬ್ಲಮ್ ಅಂದರೆ ಏನಂದರೆ, ನನಗೆ ಒಂದು ಸೌಂಡ್ ಬರುತ್ತೆ ಇಲ್ಲಿ ಕರ್ ಅಂತ. ಅವಾಗವಾಗ ಸಡನ್ನಾಗಿ ಒಂದೊಂದಕ್ಕಿಂತ ಆಫ್ ಆಗುತ್ತೆ ಗಾಡಿ, ಅದೊಂದು ಪ್ರಾಬ್ಲಮ್ಮು. ಹಾಯ್ ಸ್ನೇಹಿತರೆಲ್ಲ, ಏನಂದ್ರೆ ಹೊಸ ಬ್ಲಾಗ್ಗೆ ವೆಲ್ಕಮ್. ಇವಾಗ ಆಟೋಮೋಟಿವ್ ಸರ್ವಿಸ್ ಮಾಡಿಸ್ಬೇಕು, ಅದಕ್ಕೆ ಇಲ್ಲಿ ಸರ್ವಿಸ್ ಸ್ಟೇಷನ್ ಹತ್ರ ಬಂದಿದ್ದೀನಿ. ಆಲ್ಮೋಸ್ಟ್ ಜಾಸ್ತಿ ಓಡ್ಬಿಟ್ಟೈತೆ ಗಾಡಿ, ಅದಕ್ಕೆ ಸರ್ವಿಸ್ ಮಾಡಿಸ್ಬೇಕು ಅಂತ ಬಂದೆ. ಇಲ್ಲೇನೇ ಸರ್ವಿಸ್ ಸೆಂಟ್ರು. ಅನ್ನ ಒಂದೆರಡು ಗಾಡಿ ಏನಾಯ್ತಾ, ಎರಡು ಆದಮೇಲೆ ನಮ್ಮ ಗಾಡಿ ಅನ್ಸುತ್ತೆ. ಬುಡ್ಕೊಂಡು ಅಪ್ಪ ಸಿಕ್ಕಾಪಟ್ಟೆ. ನಮ್ಮ ಮನೆಯಿಂದ ಎಷ್ಟು 13 ಕಿಲೋಮೀಟರ್ ಬರುತ್ತೆ. ನಿಯರ್ ಬೈ ನಮ್ಮ ಮನೆ ಹತ್ರ ಎಲ್ಲಿ ಇಲ್ಲ. ಇಲ್ಲಿ ಹುಡುಕೊಂಡು ಇಲ್ಲಿಗೆ ಬಂದೆ. ಲೊಕೇಶನ್ ಕಳಿಸಿದ್ರು, ಲೊಕೇಶನ್ ರ್ಯಾಂಕ್ ಕಳಿಸಿದ್ರು, ಅವರು ಎಲ್ಲೆಲ್ಲ ಕಳಿಸಿದ್ರು. ಹುಡ್ಕೊಂಡು ತಿರ್ಗಾ ಕೇಳ್ಕೊಂಡು ಇಲ್ಲಿ ಬಂದೆ, ಇಲ್ಲೇ ಬಂದಿದ್ದೀನಿ. ಇವಾಗ ಇದ್ರಲ್ಲಿ ಪ್ರಾಬ್ಲಮ್ ಅಂದರೆ ಏನಂದರೆ, ನನಗೆ ಒಂದು ಸೌಂಡ್ ಬರುತ್ತೆ ಇಲ್ಲಿ ಕರ್ ಅಂತ. ಏನಾದರೂ ಜೋರಾಗಿ ಏನಾದರೂ ಕ್ಲಚ್ ಬಿಟ್ಟರೆ ಕರಂತ ಸೌಂಡ್ ಬರುತ್ತೆ, ಇದೊಂದು. ಮತ್ತು ಈ ಗೇರ್ದು ಸ್ವಲ್ಪ ಗೇರ್ದು ಅವಾಗವಾಗ ಸ್ಟೆಕ್ ಆಗುತ್ತೆ ಗೇರು, ಇದೊಂದು ಪ್ರಾಬ್ಲಮ್ ಐತೆ. ಮತ್ತು ಇನ್ನು ಪ್ರಾಬ್ಲಮ್ ಅಂತೂ ಬೇರೆ ನನಗೇನಿಲ್ಲ ಇದರಲ್ಲಿ ಪ್ರಾಬ್ಲಮ್ಮು. ಇದೆಲ್ಲ ನೋಡಿ WD-40 ಹೊಡೆದಿದ್ದೀನಿ, ಎಲ್ಲ ಹೆಂಗೆ ಕುತ್ಕೊಂಡೈತೆ ಧೂಳು, ಎಲ್ಲ ಒರೆಸ್ಬೇಕು ನೀಟಾಗಿ, ಅಷ್ಟೇ ಪ್ರಾಬ್ಲಮ್ ಅಂತೂ ಏನಿಲ್ಲ ಗಾಡಿಯಲ್ಲಿ. ಈ ಸರ್ವಿಸ್ಗೆ ಎಷ್ಟಾಗುತ್ತೆ ಏನಂತ ನೋಡೋಣ, ಯಾಕಂದರೆ ಆಲ್ಮೋಸ್ಟ್ ಜಾಸ್ತಿ ಓಡೈತೆ ಗಾಡಿ. ಏನಾದರೂ ಎಕ್ಸ್ಟ್ರಾ ಏನಾದರೂ ಚಾರ್ಜಸ್ ಆಗ್ತಾರೋ ಏನಂತ ನೋಡಬೇಕು. ಏನೇನು ಮಾಡ್ತಾರೋ ಗೊತ್ತಿಲ್ಲ, ಸ್ಟೆಪ್ ಬೈ ಸ್ಟೆಪ್ಪು ನೋಡೋಣ. ವೀಡಿಯೋನ ಮಾಡ್ತೀನಿ, ಎಷ್ಟಾಗುತ್ತೆ ಏನಂತ ನೋಡೋಣ. ಫಸ್ಟ್ ಸರ್ವಿಸು ಗಾಡಿ ನೋಡ್ಕೋಬೋದು. ಇಲ್ಲೊಂದು ಸ್ಟಿಕ್ಕರ್ ಹಾಕಿದ್ದೀನಿ ಅಷ್ಟೇ, ಇನ್ನೂ ಸ್ಟಿಕ್ಕರು ಗಿತ್ತಿಲ್ಲ ಗುರು, ಹಂಗೆ ಐತೆ ಸ್ಟಿಕ್ಕರು ಅಷ್ಟೇ. ನನಗೆ ಪ್ರಾಬ್ಲಮ್ ಬೇರೆ ಏನೂ ಕಾಣಿಸಿಲ್ಲ. ಅವಾಗವಾಗ ಸಡನ್ನಾಗಿ ಒಂದೊಂದಕ್ಕಿಂತ ಆಫ್ ಆಗುತ್ತೆ ಗಾಡಿ, ಅದೊಂದು ಪ್ರಾಬ್ಲಮ್ಮು. ಅಂದರೆ ಸಡನ್ನಾಗಿ ಆಫ್ ಆಗುತ್ತೆ, ಒಂದೊಂದಕ್ಕಿಂತ ಆಫ್ ಆಗುತ್ತೆ. ಯಾವಾಗ ಆಫ್ ಆಗೋಲ್ಲ, ಒಂದೊಂದಕ್ಕಿಂತ ಆಫ್ ಆಗುತ್ತೆ, ಅದೊಂದು ಪ್ರಾಬ್ಲಮ್ ಐತೆ. ಬೇರೆ ಅಂತೂ ಪ್ರಾಬ್ಲಮ್ ಇನ್ನೇನಿಲ್ಲ ನನ್ನ ಗಾಡಿಯಲ್ಲಿ. ಓಕೆ, ಅದಕ್ಕೆ ನೋಡೋಣ. ಇಂಜನ್ ಇಲ್ಲೇನಾದರೂ ಚೇಂಜ್ ಮಾಡ್ತಾರೆ, ಹಿಂಗೇನಂದು ಗೊತ್ತಿಲ್ಲ. ಇದು ಊಡಿ ಹತ್ರ ಇರೋದು ಗುರು, ಇದು ಊಡಿ ಹತ್ರ ಇರೋದು. ಇದು ಗಾಡಿ ನೋಡ್ಬೋದು, ಫುಲ್ ಗಲೀಜಾಗ್ಬಿಟ್ಟೈತೆ ಗುರು. ಅಲ್ಲೊಂದು ಮ್ಯಾಟ್ ಬೇರೆ ಹಾಕ್ಸ್ಬೇಕು. ಮ್ಯಾಟು ಹಾಕ್ಸೋಕ್ಕೆ ಟೈಮ್ ಇಲ್ಲ ನನಗೆ, ಅಲ್ಲಿ ಹಾಕವ್ರಲ್ಲ ಆ ಥರ ಮ್ಯಾಟ್ ಹಾಕ್ಸ್ಬೇಕು. ಇನ್ನು ಅವ್ರು ಊಟ ಮಾಡ್ತಾವ್ರೆ, ಊಟ ಮಾಡಿ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳವ್ರೆ. ಎತ್ಕೊಂಡೋಗಿ ಮಾಡಿಸ್ಕೋಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಏನಂತ. ಸರಿ, ವೆಯ್ಟ್ ಮಾಡಿ. ನಮ್ಮ ಗಾಡಿ ಎತ್ಕೊಂಡೋಗಿ ಸರ್ವಿಸ್ ಮಾಡಬೇಕಾದ್ರೆ ಸಿಗ್ತೀನಿ. ಏನೇನು ಮಾಡ್ತಾರೋ ಗೊತ್ತಿಲ್ಲ, ಮಾಡಬೇಕಾದ್ರೆ ನೋಡೋಣ ಏನು ಮಾಡ್ತಾರೆ ಅಂತ. ಇದು ನೋಡಿ, ಕಾಲಿಕ್ಕೊಳೋದಕ್ಕೆ ಜಾಸ್ತಿ ಜನ ನೋಡಿದ್ದೀನಿ ಈ ಥರ ಹಾಕವ್ರೆ. ಇಲ್ಲಿ ಬ್ರೇಕ್ ಹಾಕೋದಕ್ಕೆ ಈಸಿ ಆಗುತ್ತೆ, ಈ ಥರ ಇದ್ದರೆ ಈಸಿ ಸ್ವಲ್ಪ ಕಾಲು ಬ್ರೇಕಿಂಗೆಲ್ಲ ಹಾಕೋಕ್ಕೆ. ಬಟ್ ಏನಂದರೆ ಈ ಥರ ಎಲ್ಲ ಹಾಕಿದ್ರೆ ಬೇಗ ಹೋಗ್ಬಿಡುತ್ತೆ ಬಿಡು ಇದೆಲ್ಲ. ಇಲ್ಲಿ ನೋಡಿ ಆಲ್ಮೋಸ್ಟ್ ಇವಾಗ ಇದು ಹೋಗ್ಬಿಟ್ಟೈತೆ, ಇಲ್ಲಿ ಈ ಥರ ಆಗ್ಬಿಡುತ್ತೆ. ಅದಕ್ಕೆ ಅದೆಲ್ಲ ಹಾಕೋಕ್ಕೆ ನಂಗೆ ಇಷ್ಟ ಇಲ್ಲ. ಏನು ಸಿಂಪಲಾಗಿ ಹಂಗೆ ಇರಲಿ. ಸ್ವಲ್ಪ ವೇರಿಂಗ್ ಎಲ್ಲ ಮಾಡಿಸ್ಬಿಟ್ಟು ಟಾಪೆಲ್ಲ ಚೇಂಜ್ ಮಾಡಿಸಿ ಆಲ್ಟ್ರೇಷನ್ ಮಾಡಿಸ್ಬೇಕು. ಬಟ್ ಇವಾಗಂತೂ ನನ್ನ ಹತ್ರ ಕಾಸು ಯಾವುದೂ ಇಲ್ಲ ಗುರು, ಮಾಡ್ಸೋಣ. ಏನು ಗುರು ಇದು ಹೊಡೆದೋಗ್ಬಿಟ್ಟೈತೆ ಮ್ಯಾಟು, ಎಲ್ಲ ನೋಡಿ ಹೊಡೆದೇ ಹೋಗ್ಬಿಟ್ಟೈತೆ. ಇದೊಂದು ಹಿಂಸೆ ಇದರಲ್ಲಿ. ಲಾಂಗ್ ಏನಾದರೂ ಮ್ಯಾಟ್ ಬಿಟ್ಟರೆ ಈ ಥರ ಹೊಡೆದೋಗ್ಬಿಡುತ್ತೆ ನೋಡಿ, ಹೊಡೆದೇ ಹೋಗ್ಬಿಟ್ಟೈತೆ ಇದು. ಹಂಗೇ ಕಿತ್ಕೊಂಡು ಹೋಗ್ಬಿಡುತ್ತೆ ಇದು. ಏನು ಗೊತ್ತಾ, ಇದು ಜಾಸ್ತಿ ಇರುತ್ತಲ್ಲ ಈ ಟ್ರಾಫಿಕಲ್ಲಿ, ಆ ಗಾಡಿಗೆ ಈ ಗಾಡಿಗೆ ಟಚ್ ಮಾಡಿದಾಗ ಏನಾಗುತ್ತೆ, ಈ ಥರ ಟಚ್ ಆಗಿ ಹೊಡೆದೋಗ್ಬಿಡುತ್ತೆ. ಅದೇ ಒಂದು ನಿಮಿಷ ಬೇಜಾರಾಗ್ತೈತೆ ಅದು ಹೊಡೆದೋಗಿರೋದು ನೋಡಿ. ಆ ಕಡೆ ಚೆನ್ನಾಗೈತೆ. ಇನ್ನೊಂದು ನೋಡಿ, ಇಲ್ಲೊಂದು ಮಾರ್ಕ್ ಆಗೈತೆ. ಇಲ್ಲಿ ನೋಡಿ, ಇಲ್ಲೊಂದು ಮಾರ್ಕು. ಅಪ್ಪ ಐಟಮ್ ಹಾಕ್ತೀನ ಅವಾಗ ಮಾರ್ಕು ಅಲ್ಲೊಂದು, ಮತ್ತು ಇನ್ನೇನೊಂದು ಇಲ್ಲೆಲ್ಲೋ ಕಿತ್ತೋಗಿತ್ತು. ಇಲ್ಲಿ ನೋಡಿ, ಇದು ಪರವಾಗಿಲ್ಲ. ಓಕೆ, ಸರ್ವಿಸ್ ಮಾಡಿಸ್ಬೇಕಾದ್ರೆ ಸಿಗ್ತೀನಿ. ಇದು ಏನೇನು ಮಾಡ್ತಾರೆ ಏನೋ ಅಂತ ನೋಡೋಣ. ಲಾಸ್ಟಲ್ಲಿ ಬಿಲ್ಲು ಹೇಳ್ತೀನಿ ನಿಮಗೆ. ಸರ್ವಿಸ್ ಮಾಡಿಸ್ಬೇಕಾದ್ರೆ ಸಿಗ್ತೀನಿ ಬನ್ನಿ. ಓಕೆ ಗೈಸ್, ಫೈನಲಿ ಸರ್ವಿಸ್ ಆಯಿತು. ಆಲ್ಮೋಸ್ಟ್ ಟೈಮ್ ನೋಡ್ಕೊಂಡಿಲ್ಲ ಗುರು, 1 ಅವರ್ 2 ಅವರ್ ಆಯಿತು. 125 ರೂಪಾಯಿ ಫಸ್ಟ್ ಸರ್ವಿಸ್ಗೆ. ಇದು 3 ಸರ್ವಿಸ್ ಏನೋ ಫ್ರೀ ಅಂತ ಹೇಳಿದ್ರು. ಬಟ್ ಅಂದರೆ 25 ರೂಪಾಯಿ ಮಿನಿಮಮ್ ಪೇ ಮಾಡಬೇಕಂತೆ. ಕೇಳಿದೆ, ಮಿನಿಮಮ್ 25 ಪೇ ಮಾಡಬೇಕು ಅಂತ ಹೇಳಿದ್ರು. ನಾನು 25 ಪೇ ಮಾಡಿದೆ, ಪರವಾಗಿಲ್ಲ, ನಾವು ಹೋಗಲಿ ಅಂತೇಳಿ. ಇನ್ನು ನೆಕ್ಸ್ಟ್ ಸರ್ವಿಸ್ ಬಂದ್ಬಿಟ್ಟು 5,000ರಿಂದ 5,500 ಒಳಗಡೆ, 28ನೇ ತಾರೀಕು. ಸರಿನಾ? ಓಕೆ. GST 25 ಏನು ಚೇಂಜ್ ಮಾಡಿಲ್ವಲ್ಲ, ಅದಕ್ಕೆ
ಏನು ಆಯಿಲ್, ಇಂಜನ್ ಆಯಿಲ್ ಒಂದು ಹಾಕಿದ್ರು, ಮತ್ತು ಇಲ್ಲಿ ಮುಂದೆ ಅದೆಲ್ಲ ಚೆಕ್ ಮಾಡಿದ್ರು. ಅದೆಲ್ಲ ಚೆಕ್ ಮಾಡಿ ಸ್ವಲ್ಪ ಇದು ಮಾಡಿದ್ರು ಅಷ್ಟೇ. ಇಂಜನ್ ಆಯಿಲ್ ಮತ್ತು ಬ್ರೇಕ್ ಆಯಿಲು ಏನು ಟಾಪ್ ಅಪ್ ಮಾಡಿಲ್ಲ, ಕರೆಕ್ಟಾಗೈತೆ ಅಂತ ಹಾಕ್ಕೊಟ್ರು. ಇದು ಚೆಕ್ ಮಾಡಿದ್ರು, ಇಲ್ಲಿ ಗ್ರೀಸ್ ಹಾಕೋರು. ಮುಂದೆ ಇನ್ನೇನು ಚೆಕ್ ಮಾಡಿಲ್ಲ. ನೆಕ್ಸ್ಟ್ ಸರ್ವಿಸಲ್ಲಿ ಟಾಪ್ ಅಪ್ ಮಾಡ್ತಾರೆ ಆಯಿಲ್ ಅಷ್ಟೇ, ಇನ್ನೇನು ಮಾಡಲ್ಲ ಜಾಸ್ತಿ. ಬಟ್ ಇನ್ನೊಂದು ಹೇಳಿದ್ರು ಗುರು, ನಂಗೆ ಮೈನ್ ಪಾಯಿಂಟ್ ಏನಂದರೆ, ಈ ಥರ ಸ್ವಿಚ್ ನಾವೇನಾದರೂ ಆಲ್ಟ್ರೇಷನ್ ಮಾಡಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ವಂತೆ. ಇದಕ್ಕೆ ಹೇಳಿದ್ರು, ಈ ಥರ ಹಾಕ್ಸಿರೋದಕ್ಕೆ ನಿಮಗೆ ಸೆಲ್ಫ್ ಮೋಟ್ರು ಇನ್ಶೂರೆನ್ಸಲ್ಲಿ ಕ್ಲೈಮ್ ಆಗಲ್ಲ, ಈ ಥರ ಎಲ್ಲ ಆಗಬಾರ್ದು ಅಂತ ಹೇಳಿದ್ರು. ಅದಕ್ಕೆ 1 ಇಯರ್ ಬಂದ್ಬಿಟ್ಟು ನಾವೇನು ಆಲ್ಟ್ರೇಷನ್ ಮಾಡೋಂಗಿಲ್ಲ. ವೈರಿಂಗ್ ಆಗಲಿ ಏನೇ ಆಲ್ಟ್ರೇಷನ್ ಮಾಡಿದ್ರು ನಮಗೆ ವಾರಂಟಿಯಲ್ಲಿ ಕ್ಲೈಮ್ ಆಗಲ್ಲ ಆ ಥರ ಹೇಳಿದ್ರು. ಬಟ್ 1 ಇಯರ್ ಬಂದ್ಬಿಟ್ಟು ನೀವು ಏನು ಮಾಡ್ಸೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಮಾಡಿಸಿ ಯಾಕಪ್ಪ ತಲೆ ಕೆಡಿಸ್ಕೊಳೋದು. ಅದಕ್ಕೇ ಎಲ್ಲ ಏನು ವಾಶ್ಗಿಶ್ ಏನಿಲ್ಲ ಗುರು, ಬರೀ ಇದು ಮಾತ್ರ ಮಾಡಿಕೊಟ್ರು ಅಷ್ಟೇ. ನೆಕ್ಸ್ಟ್ ಸರ್ವಿಸಲ್ಲಿ ಆಯಿಲ್ ಟಾಪ್ ಅಪ್ ಮಾಡ್ತಾರೆ ಅಷ್ಟೇ, ಇನ್ನೇನು ಮಾಡಲ್ಲ. 3ನೇ ಸರ್ವಿಸಲ್ಲಿ ಬಂದ್ಬಿಟ್ಟು ಇದೆಲ್ಲ ಚೆಕ್ ಮಾಡ್ತಾರೆ. ಇದೆಲ್ಲ ಫುಲ್ ಚೆಕ್ ಮಾಡಿ ಇದೆಲ್ಲ ನೀಟಾಗಿ ಮಾಡಿಕೊಡ್ತಾರೆ. 3ನೇ ಸರ್ವಿಸು 3 ಸರ್ವಿಸು ಅಷ್ಟೇ. ಇವಾಗ ಫಸ್ಟ್ ಸರ್ವಿಸ್ ಆಗೈತೆ, ಇನ್ನು ಸೆಕೆಂಡ್ ಸರ್ವಿಸು 125, 3ನೇ ಸರ್ವಿಸು 125. ನಾವೇನಾದರೂ ಎಕ್ಸ್ಟ್ರಾ ಏನಾದರೂ ಪಿಟ್ ಮಾಡಿಕೊಂಡ್ರೆ ಅದಕ್ಕೆ ಮಾತ್ರ ಪೇ ಮಾಡಬೇಕು ಅಷ್ಟೇ. ಬಟ್ ಓಕೆನೇ, 3 ಸರ್ವಿಸು ಫ್ರೀ ಅಂದರೆ ಪರವಾಗಿಲ್ಲ, ಓಕೆ. ಇನ್ನು ಈಚೆ ಮಾಡಿಸ್ಕೋಬೇಕಾದ್ರೆ ಆಲ್ಮೋಸ್ಟ್ ಎಷ್ಟು ಒಂದು 3,000ವರೆಗೂ ಆಗುತ್ತೆ ಖರ್ಚು. ಇಲ್ಲಿ ಮಾಡ್ಕೊಂಡಿದ್ರಿಂದ ನಮಗೇನು ಆಲ್ಮೋಸ್ಟ್ ಸ್ವಲ್ಪ ಉಳಿತಲ್ಲ. ಇವಾಗ ಎಷ್ಟು ಹೊಡೈತೆ ನೋಡೋಣ, 20 ಕಿಲೋಮೀಟ್ರ್. ನಾನೇ ನೋಡಿಲ್ಲ ಎಷ್ಟು ಹೊಡೈತೆ ಅಂತ. 4,000 ಚಿಲ್ಲರೇನೋ ಹೋಗಿತ್ತು. ಇನ್ನು 1,000 ಓಡಿಸ್ಬಿಟ್ಟು ಫ್ರೀ ಎತ್ಕೊಬಂದು ಇಲ್ಲಿ ಬಿಡಬೇಕು. ಬಿಲ್ ಬಿದ್ದೈತು. ಇದು ಎತ್ಕೊಬರ್ಬೇಕಾ ಏನಂತ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಸರ್ವಿಸ್ಗೆ ನಿಮ್ಗೇನೋ ಗೊತ್ತಿದ್ರೆ ಕಮೆಂಟ್ ಹಾಕಿರಿ, ಎತ್ಕೊಂಬರ್ಬೇಕಾ ಹಿಂಗೆ ಏನು ಅಂತ. ಅಲ್ಲಿ ತೋರಿಸ್ತೀನಿ ಇದು ಎಷ್ಟು ಹೊಡೈತೆ ಅಂತ. ಇಲ್ಲಿ ನೋಡಿ 4,369 ಹೊಡೈತೆ. ನೆಕ್ಸ್ಟ್ ಇನ್ನೇನು 1,000 ಓಡಿಸ್ಬಿಟ್ಟು ಎತ್ಕೊಬರ್ಬೇಕು ಗಾಡಿನ. ತಿರ್ಗಾ 1,000 ಓಡಿಸ್ಬಿಟ್ರೆ ಸರ್ 35 ಕಿಲೋಮೀಟ್ರಿಗೆ. ಓಕೆ, ಇದು ಮಿನಿ ಬ್ಲಾಗ್ ಅಷ್ಟೇ, ಜಾಸ್ತಿ ಲೆಂತೇನಿಲ್ಲ. ಯಾಕಂದರೆ ಸರ್ವಿಸ್ ಯಾವ ಥರ ಮಾಡಿಕೊಡ್ತಾರೆ ಏನಂತ ನಾನು ಹೇಳ್ಕೊಡೋಕೆ ನಿಮ್ಗೆ ಬಂದಿದ್ದು. ಇದನ್ನೇ ಸರ್ವಿಸ್ ಸ್ಟೇಷನ್ನು. ಆ ಕಡೆ ಬಜಾಜ್ದು ಗಾಡಿದು ಸರ್ವಿಸ್ ಸ್ಟೇಷನ್ ಐತೆ, ಆ ಕಡೆ ಈ ಕಡೆ ಆಟೋದು. ಇದು ನಿಮ್ಗೇನಾದರೂ ಈ ಸರ್ವಿಸ್ ಸ್ಟೇಷನ್ ಎಲ್ಲೈತೆ ಏನಂತ ನಿಮ್ಗೆ ಬೇಕು ಅಂದರೆ ಕೆಳಗೆ ಕಮೆಂಟ್ ಹಾಕಿರಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಇವಾಗ ಗಾಡಿನ ಸ್ವಲ್ಪ ಮನೆಗೆ ಹೋಗಿ ತೊಳಿಬೇಕು. ತೊಳೆದ್ಬಿಟ್ಟು ಎಲ್ಲ ಫುಲ್ ನೀಟಾಗಿ. ಇವತ್ತು ಬೇರೆ ಕೆಲ್ಸಕ್ಕೆ ಹೋಗಿಲ್ಲ, ಎಲ್ಲ ಇದೆ ಮುಗ್ದೋಯ್ತು. ಎಲ್ಲ ಕಾರ್ಯಕ್ರಮ ಎಲ್ಲ ಇವತ್ತು ಮುಗಿಸ್ಕೋಬೇಕು. ಯಾಕಂದರೆ ಕೆಲಸ ಇವತ್ತಿಲ್ಲ, ನಾಳೆಯಿಂದ ಡ್ಯೂಟಿ ಮಾಡಬೇಕು. 11ನೇ ತಾರೀಕು ಫಸ್ಟ್ EMI ಬೇರೆ ಬರುತ್ತೆ, EMI ಕಟ್ಟಬೇಕು. ಅದಕ್ಕೆ ಇವಾಗ ಒಂದೇ ₹1 ಇಲ್ಲ, 4 ಕಾಸು. ಅದಕ್ಕೂ ಇನ್ನೂ ದುಡಿಬೇಕು. ನೆಕ್ಸ್ಟು ಅದೇ ಟಾರ್ಗೆಟ್ ನಮ್ಮದು, 11,000 ದುಡಿಬೇಕು 11ನೇ ತಾರೀಕು ಒಳಗಡೆ. ನೋಡೋಣ ಏನೇನಾಗುತ್ತೆ ಅಂತ. ಮನೆಗೆ ಹೋಗೋಣ. ಆಯಿತು, ಬಸ್ ಸರ್ವಿಸು. ಇದರಲ್ಲಿ ಏನಾದರೂ ನಮ್ಗೆ ಬಿಟ್ಟಿದ್ರೆ ಕೆಳಗೆ ಕಮೆಂಟ್ ಹಾಕಿರಿ. ಇದ್ರ ಬಗ್ಗೆ ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ಇಷ್ಟು ಹೇಳ್ತಾ ಈ ವಿಡಿಯೋಲ್ಲಿ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಆಲ್ಮೋಸ್ಟ್ ಲೆಂತ್ ಕಮ್ಮಿನೇ ಇರುತ್ತೆ, ಸರಿನಾ? ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಲೋವರ್ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಇನ್ನೊಂದು ಹೇಳೋಣ ಅಂತ ಮರ್ತೋಗ್ಬಿಟ್ಟೆ ನಿಮಗೆ ಗುರು, ಸರ್ವಿಸ್ ಅಷ್ಟೇನು ನೀಟಾಗಿ ಮಾಡಲ್ಲ ಗುರು. ಓಕೆ, 10ಗೆ ಒಂದು 5 ಕೊಡಬೇಕು ಅಷ್ಟೇ. ಕಂಪ್ನಿ ಸರ್ವಿಸ್ ಎಲ್ಲ ಅಷ್ಟೇ, ಕರೆಕ್ಟಾಗಿ ಸರ್ವಿಸ್ ಮಾಡಲ್ಲ. ಒಂದು ದಿನ ಎಲ್ಲ ಫುಲ್ಲು ಸರ್ವಿಸ್ಗೆ ಆಗಿಬಿಡುತ್ತೆ, ಅಷ್ಟೊಂದು ಲೇಟ್ ಮಾಡ್ತಾರೆ. ಇದೇನಾದರೂ ನೀವು ಬಜಾಜ್ ಕಡೆಯಿಂದ ನೋಡ್ತಾ ಇದ್ದಾರೆ ಸರ್ವಿಸ್ ಸೆಂಟ್ರ್ ಅವರು, ಎಕ್ಸ್ಪೆಷಲಿ ಆಟೋ ಸರ್ವಿಸ್ ಅವ್ರು ನೋಡ್ತಾ ಇದ್ರೆ ಆದಷ್ಟು ಸ್ವಲ್ಪ ಬೇಗ ಮಾಡಿಕೊಡಿ. ಒಂದು ದಿನ ಬೇಕಾ ಒಂದು ಸರ್ವಿಸ್ ಮಾಡಿದ್ರೆ, ಏನು ಮಾಡಲ್ಲ, ಅಲ್ಲಿ ಆಯಿಲ್ ಚೇಂಜ್ ಮಾಡ್ತಾರೆ, ಅದು ಮಾಡ್ತಾರೆ ಅಷ್ಟೇ. ಅದಕ್ಕೆ ಒಂದು ದಿನ ಟೈಮ್ ತಗೊಳ್ತಾರೆ. ಮತ್ತು ಇನ್ನು ಫುಲ್ ಎಲ್ಲ ಹಿಂದಿನೇ ಗುರು, ಎಲ್ಲ ಹಿಂದಿಯಲ್ಲೇ ಮಾತಾಡಬೇಕು. ಈ ಕನ್ನಡದವ್ರಂತೂ ಇಬ್ಬರು ಇಲ್ಲ, ಅಲ್ಲಿ ಕೆಲಸ ಮಾಡೋರು ಎಲ್ಲ ಹಿಂದಿಯವರೇ, 2-3 ಅಷ್ಟೇ. ಬಟ್ ಅಲ್ಲಿ ಬೇರೆ ಇನ್ನು ಬಿಲ್ಲಿಂಗ್ ಮಾಡೋರು ಮತ್ತು ಎಲ್ಲ ರಿಪೋರ್ಟ್ ಮಾಡೋರೆಲ್ಲ ಬಂದ್ಬಿಟ್ಟು ಕನ್ನಡ ಮಾತಾಡ್ತಾರೆ, ಓಕೆನೇ. ಬಟ್ ಕೆಲಸ ಮಾಡೋರು ಒಬ್ಬರು ಕಾಣ ಇಲ್ಲ, ಎಲ್ಲ ಹಿಂದಿಯವರೇ. ಯಾಕಂದರೆ ಅವ್ರ ಹತ್ರ ನಾವೇನಾದರೂ ಸ್ವಲ್ಪ ಮಾತಾಡ್ಬೇಕಂದ್ರೆ ಆ ಥರ ಈ ಥರ ಪ್ರಾಬ್ಲಮ್ ಐತೆ ಅಂತ ಹೇಳ್ಬೇಕಂದ್ರೂ ಹಿಂದಿಯಲ್ಲೇ ಹೇಳಬೇಕು. ಯಾಕಂದರೆ ಹಿಂದಿ ಸ್ವಲ್ಪ ಬರೋಲ್ಲ ನಮಗೆ, ಆವಾಗ ಎಲ್ಲ ಹಿಂದಿಯಲ್ಲೇ ಸ್ಟ್ಯಾಂಡರ್ಡ್ ಮಾಡ್ಬೇಕಂದ್ರೆ ಆಗಲ್ಲ. ಅದಕ್ಕೇ ಕನ್ನಡ ಬರೋರು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಯಾಕಂದರೆ ಏನಾದರೂ ಗಾಡಿಯಲ್ಲಿ ಪ್ರಾಬ್ಲಮ್ ಇದ್ದರೆ ನಾವು ಹಿಂದಿಯಲ್ಲಿ ಹೇಳ್ಬೇಕಂದ್ರೆ ನಮ್ಗೆ ಅಷ್ಟೊಂದು ಬರೋಲ್ಲ, ಅವರು ಎಲ್ಲ ಹಿಂದಿಯಲ್ಲೇ ಮಾತಾಡೋಂತಾರೆ. ಅದಕ್ಕೇ ಬಟ್ ಹಿಂದಿಯಲ್ಲೇ ಮಾತಾಡೋಂತ ಅಲ್ಲಿ ಡಿವೈಡ್ ಮಾಡಿಲ್ಲ, ಹೇಳ್ತಾ ಇದ್ದೀನಿ ನಿಮಗೆ. ಯಾಕಂದರೆ ಕನ್ನಡದವ್ರು ಇದ್ದಿದ್ರೆ ಸ್ವಲ್ಪ ಒಳ್ಳೆಯದು ಅಂತೇಳಿ, ಅದೊಂದು ಮೈನಸ್ ಪಾಯಿಂಟು. ಬಟ್ ಅಂದರೆ ಸರ್ವಿಸ್ ಅಷ್ಟೊಂದು ನೀಟಾಗಿ ಮಾಡಲ್ಲ. ಅಲ್ಲಿ ಸುತ್ತಾಡ್ಕೊಂಡು ಇಲ್ಲಿ ಸುತ್ತಾಡ್ಕೊಂಡು ವಿಮಲ್ ಹಾಕ್ಕೊಂಡು 70 ತಲೆ ಕೆಟ್ಟೋಗ್ಬಿಡುತ್ತೆ ಅಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ಕಂಪ್ನಿ ಸರ್ವಿಸು ಎಕ್ಸ್ಪೆಷಲಿ ನಾವು ಮಾಡ್ಕೊಳ್ಳೇಬೇಕು. 6 ಸರ್ವಿಸೇ ನಾವು ಮಾಡಬೇಕು. ಇಂಜಿನ್ ವಾರಂಟಿ ಎಲ್ಲ ನಮಗೆ ಕ್ಲೈಮ್ ಮಾಡೋಕ್ಕಾಗೋದು ಇಲ್ಲಿ ಮಾಡಿಕೊಂಡ್ರೆ, ಅದಕ್ಕೆ ಅದೊಂದು ಮೈನಸ್ ಪಾಯಿಂಟು. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಓಕೆ, ಏನಂತಾರೆ ನೀವು ಕಮೆಂಟ್ ಹಾಕಿ ಇದ್ರ ಬಗ್ಗೆ, ಸರಿನಾ?